ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ. ಇವತ್ತೊಂದು ವಿಶೇಷ ಸಿನಿಮಾ ಸುದ್ದಿ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಭೀಮಾ ಇದೇ 9ನೇ ತಾರೀಕು ರಿಲೀಸ್ ಆಗಿರೋ ಎಲ್ಲ ಕಡೆ ಅದ್ಭುತ ಪ್ರದರ್ಶನವನ್ನು ತೋರಿಸ್ತಿದೆ. ಆ್ಯಂಡ್ ಸಿನಿಮಾ ಕೂಡ ಆಗಿದೆ. ಬನ್ನಿ ಒಂದಷ್ಟು ಭೀಮಾ ಸಿನಿಮಾದ ಬಗ್ಗೆ ಮಾತಾಡೋಣ. ಆ ಸಿನಿಮಾದಲ್ಲಿ ಪಾತ್ರಗಳು, ಅಭಿನಯ, ಕತೆ ಹೇಗಿದೆ ಅದರ ಬಗ್ಗೆ ಇನ್ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಈಗಾಗಲೇ ಗೊತ್ತಿರುವಂತೆ ಭೀಮಾ ಅಂದರೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ. ಭೀಮಾ ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ದುನಿಯಾ ವಿಜಯ್ ಅವರು ಚಿತ್ರದ ಯಾವ ಪಾತ್ರಗಳಿಗೂ ಅನ್ಯಾಯ ಆಗದಂತೆ ಪ್ರತಿ ಪಾತ್ರಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಪೋಣಿಸ್ಕೊಂಡು ಹೋಗಿದ್ದಾರೆ. ರಂಗಾಯಣ ರಘು ಆಗ್ಬೋದು, ರಾಘು ಶಿವಮೊಗ್ಗ ಆಗ್ಬೋದು, ಅಥವಾ ಪ್ರಿಯಾ ಶಟಮರ್ಷಣ ಆಗ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಆಗ್ಬೋದು, ಮತ್ತೊಂದಿಷ್ಟು ಕಲಾವಿದರು ಅದರಲ್ಲಿದ್ದಾರೆ. ದುನಿಯಾ ವಿಜಯ್ ಸೇರಿದಂತೆ ಪ್ರತಿಯೊಬ್ಬರು ತಮ್ಮ ಪಾತ್ರಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಚಿತ್ರ ಕತೆ ವಿಷಯಕ್ಕೆ ಬರೋದಾದರೆ, ಬೆಂಗಳೂರಲ್ಲಿ ನಡೀತಿರುವಂಥ ಕೆಲವೊಂದು ಚಿಲ್ಟಾರೆ ಪಿಲ್ಟಾರಿ ಅಥವಾ ಸ್ಲಮ್ ಪ್ರದೇಶಗಳಂತ ಏನು ಕರಿತೀವಿ, ಅಲ್ಲಿ ನಡೆದಿರುವಂಥ ಅಕ್ರಮ ಗಾಂಜಾಗಳು ಹೇಗೆಲ್ಲ ಸಪ್ಲೈ ಆಗುತ್ತೆ, ಯಾರಿಂದ ಬರುತ್ತೆ, ಎಲ್ಲಿಗೂ ಮುಟ್ಟುತ್ತೆ, ಇದರಿಂದ ಆಗ್ತಿರೋ ದುಷ್ಪರಿಣಾಮಗಳು ಏನೇ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ತೋರಿಸ್ತಾ ಹೋಗ್ತಾರೆ. ಬೆಂಗಳೂರಿನ ಒಂದಷ್ಟು JC ರೋಡ್ ಆಗ್ಬೋದು, ಕಾಟನ್ ಪೇಟೆ ಆಗ್ಬೋದು, ಈ ಥರದ್ದು ಒಂದಷ್ಟು ಏರಿಯಾಗಳು ತುಂಬ ಅದ್ಭುತವಾಗಿ ತೋರಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ಮುಂದೆ ಏನಾಗುತ್ತೆ, ಈ ಗಾಂಜಾ ಹೇಗೆ ಕಂಟ್ರೋಲಿಗೆ ಬರುತ್ತೆ, ಇದನ್ನ ನಾಯಕ ನಟ ಕಂಟ್ರೋಲ್ ಮಾಡ್ತಾನ, ಇದರಿಂದ ಯಾರ್ಯಾರಿಗೆ ತೊಂದರೆ ಆಗಿದೆ, ಅವರ ತೊಂದರೆ ಆದಂಥ ಫ್ಯಾಮಿಲಿಗಳು ಏನು ಅನುಭವಿಸ್ತಾರೆ, ಕೊನೆಗೆ ನ್ಯಾಯ ಸಿಗುತ್ತಾ, ಗಾಂಜಾ ಕಂಟ್ರೋಲ್ ಆಗುತ್ತಾ, ಈ ಮಾದಕ ವ್ಯಸನಿಗಳು ಏನಿದ್ದಾರೆ ಬೆಂಗಳೂರಲ್ಲಿ, ಸೊ ಇವ್ರಿಗೆ ಏನು ನೀತಿ ಪಾಠ ಇದೆ, ಸೊ ಇವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ರಿಹಾಬಿಲೇಷನ್ ಸೆಂಟ್ರಲ್ಲಿ ಹಾಕ್ತಾರೆ, ಅಲ್ಲಿಂದ ಇವರು ಮನುಷ್ಯರಾಗಿ ಹೊರಗಡೆ ಬರ್ತಾರ. ಈ ಥರದ ಒಂದಷ್ಟು ಕುತೂಹಲಕಾರಿ ಅಂಶಗಳನ್ನ ಬಹಳ ಇನ್ ಡೀಟೇಲ್ ಆಗಿ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ನಿರ್ದೇಶಕ ದುನಿಯಾ ವಿಜಯ್ ಅವರು. ಇನ್ನು ಪಾತ್ರಗಳ ವಿಷಯಕ್ಕೆ ಬರಬೇಕಂದ್ರೆ, ಭೀಮನಾಗಿ ದುನಿಯಾ ವಿಜಯ್ ಅವರು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದಂತೂ ಸುಳ್ಳಲ್ಲ. ಈ ಹಿಂದೆ ಮಾಡಿದಂಥ ಎಷ್ಟೋ ಸಿನಿಮಾಗಳ ಕಂಪೇರ್ ಮಾಡಿದ್ರೆ ದುನಿಯಾ ವಿಜಯ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ರಂಗಾಯಣ ರಘು ಆ ರಿಹಾಬಿಲೇಷನ್ ಸೆಂಟರಲ್ಲಿ ವರ್ಕ್ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಪಾತ್ರ ಮಾಡಿದ್ದಾರೆ. ಬಹಳ ಸೀರಿಯಸ್ ಕ್ಯಾರೆಕ್ಟರ್ ಆಗ್ತಾ ಹೋಗುತ್ತೆ. ರಾಘು ಶಿವಮೊಗ್ಗ ಅವರು ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರಲ್ಲಿ ತಮ್ಮ ಪಾತ್ರನ ನಿಭಾಯಿಸಿದ್ದಾರೆ. ಇನ್ನು ಭೀಮನ ಅಣ್ಣನಾಗಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಅದ್ಭುತ ಪರ್ಫಾರ್ಮೆನ್ಸ್ ಆ್ಯಸ್ ಯೂಶುವಲ್. ಇನ್ನು ಜೊತೆಗೆ ಪ್ರಿಯಾ ಶಟಮರ್ಷಣ ಅವರು ಈ ಭೀಮಾ ಸಿನಿಮಾದ ಮುಖ್ಯ ಹೈಲೈಟ್ ಇವರೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಿದ್ದಾರೆ. ಪಾತ್ರ ಹೇಗಿದೆ ಅಂತ ಹೇಳಿದರೆ ಭಾಳ ಖಡಕ್ ಆಗಿದೆ. ರೌಡಿಗಳ ಭಾಷೆಯಲ್ಲೇ ಹೇಳ್ತಾ ಹೋಗ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಈ ಸಿನಿಮಾದ ಮೇಜರ್ ಹೈಲೈಟೇ ಪ್ರಿಯಾ ಶಟಮರ್ಷಣ ಅವರು. ಇದಾದಮೇಲೆ ಅವರಿಗೆ ಅನೇಕ ಪೊಲೀಸ್ ಪಾತ್ರಗಳು ಹುಡ್ಕೊಂಡು ಬಂದರೂ ಅಚ್ಚರಿ ಪಡೋ ಹಾಗೆ ಇಲ್ಲ, ಆ ಮಟ್ಟಕ್ಕೆ ಅವರ ಪಾತ್ರನ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದ ಮತ್ತೊಬ್ಬ ಹೀರೋ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ತುಂಬ ಅದ್ಭುತವಾಗಿ ತಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಅದನ್ನ ಸೆರೆ ಹಿಡಿದಿದ್ದಾರೆ. ಬೆಂಗಳೂರನ್ನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಎಲ್ಲೆಲ್ಲಿ ಈ ಥರದ್ದು ಏರಿಯಾಗಳಿದೆ ಅಂದರೆ ಈ ಥರ ಗಾಂಜಾ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಎಲ್ಲೆಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಅದನ್ನು ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದ ಮೇಜರ್ ಅಂತ ಹೇಳಿದ್ರೇ ಸಿನಿಮಾದ ಮ್ಯೂಸಿಕ್. ಚರಣ್ ರಾಜ್ ಅವರು ಅದ್ಭುತವಾದ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಸಿನಿಮಾನ ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಾರೆ ಚರಣ್ ರಾಜ್ ಅವರು. ಸೊ ಹಾಗಾಗಿ ಭೀಮಾ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಲೇಬೇಕಾಗಿರುವಂಥ ಸಿನಿಮಾ. ಇದು ಸರ್ಟಿಫಿಕೇಟ್ ಇದೆ, ಒಂದಷ್ಟು ಅವಾಚ್ಯ ಶಬ್ದಗಳಿದೆ ಅನ್ನೋ ಮಾತ್ರಕ್ಕೆ ದಯವಿಟ್ಟು ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂದರೆ ಈ ಏನು ಶೂಟ್ ಮಾಡಿದ್ದಾರೆ ಈ ಲೋಕಲ್ ಹುಡುಗರು, ಸ್ಲಮ್ ಹುಡುಗರು, ಈ ಗಾಂಜಾ, ಈ ಚಿಲ್ಟಾರೆ ಪಿಲ್ಟಾರೆ ಹುಡುಗರು ಅಂತ ಏನು ಕರಿತೀವಲ್ಲ, ಅವ್ರು ಬಳಸುವಂಥ ಭಾಷೆನೇ ಬಹಳ ಸ್ವಾಭಾವಿಕವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಸೊ ಹಾಗಾಗಿ ಆ ಭಾಷೆ ಬಳಕೆ ಅಲ್ಲಿ ಬೇಕಾಗಿದೆ ಅಂತ ಅನ್ನಿಸ್ತು. ಬಟ್ ನಂಗೆ ಗೊತ್ತಿಲ್ಲ, ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳಿರುತ್ತೆ. ನನಗಂತೂ ಚೆನ್ನಾಗಿ ಅನ್ನಿಸ್ತು. ಒಳ್ಳೆಯ ಸಿನಿಮಾ. ಕನ್ನಡ ಚಿತ್ರರಂಗ ಒಂದಷ್ಟು ದಿನಗಳಿಂದ ಸೊರಗಿತ್ತು. ಈ ವರ್ಷದಲ್ಲಿ ಯಾವುದೇ ಒಬ್ಬ ಸ್ಟಾರ್ ನಟನ ಸಿನಿಮಾ ಬಿಡುಗಡೆ ಆಗಿರಲಿಲ್ಲ. ಸೊ ಭೀಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪುಷ್ಟಿ ಕೊಡುವಂಥ ಒಂದು ಸಿನಿಮಾ ಆಗಿದೆ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ರಸಿಕರು ಚಿತ್ರಮಂದಿರಕ್ಕೆ ಬನ್ನಿ. ಅದ್ಭುತ ಸಿನಿಮಾ ಬಂದಾಗ ನೀವು ಯಾವತ್ತೂ ಕೈ ಬಿಟ್ಟಿಲ್ಲ. ಆ್ಯಂಡ್ ನಿನ್ನೆ ಅಂತ ಹೇಳಿದರೆ ಶುಕ್ರವಾರ ಬಹುತೇಕ ಎಲ್ಲ ಚಿತ್ರಮಂದಿರಗಳು ಹೌಸ್ಫುಲ್ ಇತ್ತು. ಇವತ್ತು ಶನಿವಾರ ಕೂಡ ಎಲ್ಲ ಚಿತ್ರಮಂದಿರಗಳು ಹೌಸ್ಫುಲ್ ಇದೆ. ನಾಳೆ ಕೂಡ ಹೌಸ್ಫುಲ್ ಇರೋ ಎಲ್ಲ ಸೂಚನೆಗಳಿದೆ. ಅದ್ಭುತವಾಗಿ ಜನ ಅದನ್ನ ಪ್ರತಿಕ್ರಿಯಿಸ್ತಿದ್ದಾರೆ. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ಜನ ಚಿತ್ರಮಂದಿರಕ್ಕೆ ಖಂಡಿತ ಬರ್ತಾರೆ. ಇದರಿಂದ ನಿರ್ಮಾಪಕರಿಗೆ ಮತ್ತಷ್ಟು
ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಒಂದಷ್ಟು ಶಕ್ತಿ ತುಂಬ್ತಾ ಹೋಗ್ತಾರೆ. ಹಾಗಾಗಿ ಭೀಮಾ ಪ್ರತಿ ಪೋಷಕರು, ಪ್ರತಿ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮತ್ತು ನಮ್ಮನ್ನು ಕಾಯ್ತಿರುವಂಥ ಪೊಲೀಸರು ನೋಡಲೇಬೇಕಾಗಿರುವಂಥ ಸಿನಿಮಾ. ಯಾಕೆಂದ್ರೆ ನಾನು ಪೊಲೀಸ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಗಾಂಜಾಗಳು ಯಾವ್ಯಾವ ರೀತಿಯಲ್ಲಿ ಸಪ್ಲೈ ಆಗುತ್ತೆ ಅವ್ರಿಗೆಲ್ಲ ವಿಷಯ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂತ ಅನ್ನೋದು ಏನೂ ಇಲ್ಲ. ಅಂದರೆ ಇದಕ್ಕೆ ಬಳಸುವಂಥ ಒಂದಷ್ಟು ಪದಾರ್ಥಗಳು, ಆ ಕೆಮಿಕಲ್ ಹೆಸರುಗಳು, ಕೋಡ್ ವರ್ಡ್ಸ್ಗಳನ್ನ ತುಂಬ ಅದ್ಭುತವಾಗಿ ದುನಿಯಾ ವಿಜಯ್ ಅವರು ರಿಸರ್ಚ್ ಮಾಡಿರುವಂಥ ಸಬ್ಜೆಕ್ಟ್ ಅನಿಸುತ್ತೆ. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರೋಂಥ ಸಿನಿಮಾ ಅಲ್ಲ. ತುಂಬ ರಿಸರ್ಚ್ ಮಾಡಿದ್ದಾರೆ ಈ ಸಿನಿಮಾ. ಅಂದರೆ ಆ ಸ್ಲಮ್ಗಳಾಗ್ಬೋದು, ಆ ಏರಿಯಾಗಳಾಗ್ಬೋದು, ಎಲ್ಲ ಹೋಗಿ ಬಂದು ತುಂಬಾ ರಿಸರ್ಚ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಕನ್ನಡಿಗರಿಗಾಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂಥ ಸಿನಿಮಾ ಬಂದಿದೆ. ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ನಮ್ಮ ನಶೆ ಲೋಕ ತೇಲಾಡ್ತಿದ್ದೆ, ಯುವಕರು ಯಾವ ರೀತಿ ದಾರಿ ತಪ್ತಿದ್ದಾರೆ. ಈ ವೀಲಿಂಗ್ ಆಗ್ಬೋದು, ಮತ್ತೊಂದು ಗಾಂಜಾ, ಈ ಒಂದು ಸಿಗರೇಟ್ಗಳಲ್ಲಿ ಗಾಂಜಾನ ತುಂಬಿಸಿ ಆ ಸಿಗರೇಟ್ನ ಸೇದುವಂಥದ್ದಾಗ್ಬೋದು. ಇದರಿಂದ ಏನೇನು ದುಷ್ಪರಿಣಾಮಗಳು ಆಗ್ತಿದೆ ನಮ್ಮ ಯುವಕರ ಮೇಲೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ವಿತ್ ನ್ಯಾಚುರಲಿ ಅದನ್ನು ತೋರಿಸೋ ಪ್ರಯತ್ನ ನಿರ್ದೇಶಕ ದುನಿಯಾ ವಿಜಯ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿ ಪಾತ್ರಗಳು ಅದ್ಭುತವಾಗಿದೆ. ಆ್ಯಂಡ್ ಡ್ರ್ಯಾಗನ್ ಮಂಜು ಅವ್ರ ಪಾತ್ರ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಮೊದಲ ಸಿನಿಮಾ ಆದರೂ ಕೂಡ ಎಲ್ಲೂ ನಿಮ್ಗೆ ಫಸ್ಟ್ ಸಿನಿಮಾ ಇದು ಅವ್ರು ಯಾಕೆ ಬರೋಲ್ಲ ಅಂತ ಎಲ್ಲೂ ಅನಿಸಿಲ್ಲ. ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು, ಬಟ್ ಅದ್ಭುತವಾದ ಒಬ್ಬ ಖಳನಟನ ಎಂಟ್ರಿ ಆಗಿದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಸೊ ಈ ಥರ ಬಹುತೇಕ ಹೊಸ ಕಲಾವಿದರನ್ನ ಒಗ್ಗೂಡಿಸ್ಕೊಂಡು ಈ ಥರ ಒಂದು ಸ್ಕ್ರೀನ್ ಪ್ಲೇ ಅಥವಾ ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ನಿಜವಾಗ್ಲೂ ತಮಾಷೆ ವಿಷಯನೇ ಅಲ್ಲ. ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಅಷ್ಟು ಜನನ ಒಂದು ಕಡೆ ಕೂಡ ಹಾಕ್ಕೊಂಡು, ಎಲ್ಲ ಹೊಸಬರನ್ನ ಕೂಡ ಹಾಕ್ಕೊಂಡು ದುನಿಯಾ ವಿಜಯ್ ಅವರು ಆ ಒಂದು ಕ್ಯಾರಿ ಮಾಡಿರೋ ರೀತಿ ಇದೆಲ್ಲ ನಿಜವಾಗ್ಲೂ ಅದ್ಭುತವಾಗಿದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಹೆಚ್ಚಾವೋ ಭೀಮಾ.